ಖಂಡಿತವಾಗ್ಲೂ OTT ಸಡನ್ ಆಗಿ ಬಿಟ್ಬಿಡಲ್ಲ ನಾವು. 3ನೇ ವಾರಕ್ಕೆ ಬಂದ ಸಿನಿಮಾ, 4ನೇ ವಾರಕ್ಕೆ ಬಂದ ಸಿನಿಮಾ ಅನ್ಸ್ಕೊಳ್ಳಲ್ಲ. ಚೆನ್ನಾಗಿ ಹೋಗ್ತಿದೆ, ಜನ ನಮ್ಮನ್ನ ಕಾಯ್ತಿದ್ದಾರೆ. ಹಾಗಾಗಿ ಥಿಯೇಟರಲ್ಲಿ ಶೋ ಮುಗಿದ ಮೇಲೆ ಖಂಡಿತವಾಗ್ಲೂ OTT ಬರುತ್ತೆ. ಯಾರು ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ಆಗಲ್ಲ, ಧಾರಾಳವಾಗಿ ಆರಾಮಾಗಿ OTT ನೋಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಮತ್ತು ಸಿನಿಮಾಟೋಗ್ರಫಿ ಟೀಮ್ ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ. ಹಾಗೆ ಸೊ ಇವರೆಲ್ಲರ ಸಪೋರ್ಟ್ ಖಂಡಿತ ಇದೆ ಲವ್ಲಿ 25 ಡೇಸ್ ಬರೋದಕ್ಕೆ. ಸೊ ಹುಲಿ ನಿಕು ಒಂದು ಗ್ರೂಪ್ ಫೋಟೋ, ನಂತರದಲ್ಲಿ ಕೇಕ್ ಕಟಿಂಗ್, ಅದಾದ್ಮೇಲೆ ಶೀಲ್ಡ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ದಯವಿಟ್ಟು ತಾವೆಲ್ಲರೂ ನಮ್ಮೊಟ್ಟಿಗೆ ಉಳಿಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ವಿಟ್ನೆಸ್ ಮಾಡ್ತಿರೋದಕ್ಕೆ, ಕ್ಯಾಪ್ಚರ್ ಮಾಡ್ತಿರೋದಕ್ಕೆ ನಿಮ್ಮ ಉಪಸ್ಥಿತಿ ನಮಗೆ ಬಹಳ ಬಹಳ ಮುಖ್ಯವಾಗಿತ್ತು. ಯಾಕೆಂದರೆ ಆಗಲೇ ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾಗಲಿ, ಅಥವಾ ನಮ್ಮ ಚಂದನ್ ಸರ್ ಆಗಲಿ ಎಲ್ಲ ಹೇಳಿದ್ದನ್ನು ಕೇಳಿದ್ರಿ. ಅಂದರೆ ಒಂದು ಇಂಡಸ್ಟ್ರಿ ಆಗಿ ಒಂದು 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 ರಫ್ ಅಥವಾ ಡ್ರೈ ಪ್ಯಾಚಲ್ಲಿ, ಡ್ರೈ ಫೇಸಲ್ಲಿ ನಡೀತಿರ್ಬೇಕಾದ್ರೆ ಇಲ್ಲಿ ವರ್ಷಕ್ಕೆ ಸ್ಟಾರ್ಗಳು 2 ಸಿನಿಮಾ ಮಾಡಬೇಕು, 3 ಸಿನಿಮಾ ಮಾಡಬೇಕು, ಈ ಥರದ್ದೆಲ್ಲ ಒಂದು ಅಂದರೆ ಅಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನ ಹೇಳ್ತಿದ್ದು ತುಂಬ ಜನ ಕೇಳ್ಪಟ್ಟಿದ್ದೀನಿ. ಬಟ್ ಯಾವಾಗ ನಿಜವಾಗ್ಲೂ ಒಂದು ಇಂಡಸ್ಟ್ರಿ ಡ್ರೈ ಫೇಸಲ್ಲಿದೆ, ಅದು ಒಬ್ಬ ಸ್ಟಾರ್ ನಟ ಸಿನಿಮಾ ಮಾಡೋದ್ರಿಂದ, ಮಾಡದೇ ಇರೋದ್ರಿಂದ ಮಾತ್ರ ಡ್ರೈ ಫೇಸ್ಗೆ ಹೋಗಲ್ಲ. ಇಂಡಸ್ಟ್ರಿನ ಅವಲಂಬಿಸಿ ಬದುಕ್ತಿರ್ತಕ್ಕಂಥ ಹಲವಾರು ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಕೆಲಸ ಮಾಡುವಂತಾದಾಗ, ಅವರೆಲ್ಲರೂ ಬ್ಯುಸಿಯಾಗಿದ್ದಾಗ, ಹಲವಾರು ಸ್ಟಾರ್ಗಳು ಬಂದಾಗ, ಹಲವಾರು ಡೈರೆಕ್ಟರ್ಗಳು ಸಿನಿಮಾ ಮಾಡುವಂತಾದಾಗ, ಹಲವಾರು ಜನ ಹೀರೋಗಳಾಗಲಿ, ಹೀರೋಯಿನ್ಗಳಾಗಲಿ ಇದ್ದಾಗ, ರೈಟರ್ಗಳಿದ್ದಾಗ ಇಂಡಸ್ಟ್ರಿನಲ್ಲಿ ಫ್ಲರಿಶ್ ಆಗುತ್ತೆ. ಆ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಜನ ಬ್ಯುಸಿ ಆದಾಗ ಅವ್ರ ಬದುಕು ಹಸನಾಗುತ್ತೆ. ಅವರೆಲ್ಲರೂ ಚೆನ್ನಾಗಿ ಬ್ಯುಸಿಯಾಗಿ ಎಂಗೇಜ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಕೈ ತುಂಬ ಕೆಲಸ ಇದೆ, ಇಂಡಸ್ಟ್ರಿ ಚೆನ್ನಾಗಿ ಅಪ್ ಆ್ಯಂಡ್ ರನ್ನಿಂಗಲ್ಲಿ ಇದೆ ಅಂತಲೇ ಅರ್ಥ. ಬಟ್ ಆ ಒಂದು ಡ್ರೈ ಫೇಸ್, ಕಂಪ್ಲೇಂಟ್ ಫೇಸ್ ಏನಿತ್ತು ಆ ಟೈಮಲ್ಲಿ ನಮ್ಮ ಸಿನಿಮಾ ಲವ್ಲಿ ಆಗಲಿ, ಕೋಟಿ ಆಗಲಿ, ಶೆಫ್ ಚಿದಂಬರ ಆಗಲಿ, ಆ್ಯಂಡ್ ಶಿವಮ್ಮ ಆಗಲಿ ಬಂತು. ಇಂಥ ಒಂದು ಸಂದರ್ಭದಲ್ಲಿ ಅವರಾಗಲೇ ಹೇಳ್ದಂಗೆ 70 ಥಿಯೇಟರ್ಗಳು ಓಪನ್ ಆಯಿತು. ಇದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ, ಮೆನ್ಷನ್ ಮಾಡಲಿಲ್ಲ. ಆ್ಯಂಡ್ ಒಂದಷ್ಟು ಘಟನೆಗಳು ನಮಗೆಲ್ರಿಗೂ ಗೊತ್ತೇ ಇದೆ. ಅದೇ ಹಾಸನದಿಂದ ಅಂತ ಶುರು ಮಾಡಿದ್ರು ನಮ್ಮ ಕೃಷ್ಣ. ಇಲ್ಲಿ ಏನನ್ನ ನಾವು ಬಿತ್ತರಿಸ್ಬೇಕು, ಏನನ್ನ ನಾವು ಜನಕ್ಕೆ ಹೇಳಬೇಕು. ಈಗ ಒಂದು ಇಂಡಸ್ಟ್ರಿ ಕಟ್ಟೋ ಕೆಲಸ 4 ಜನ ಹೀರೋಯಿಂದ ಆಗಲ್ಲ, 4 ಜನ ಡೈರೆಕ್ಟರಿಂದ ಆಗಲ್ಲ. ಅಲ್ಲಿ ನೀವು ಕ್ಯಾಪ್ಚರ್ ಮಾಡ್ತಿರ್ತಕ್ಕಂಥ, ನಮ್ಮ ಬಗ್ಗೆ ಬರೀತಕ್ಕಂಥ ನಿಮ್ಮಿಂದ ಹಿಡಿದು ಆ್ಯಂಡ್ ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಗಳು, ಪ್ರತಿಯೊಬ್ಬರು ಪೋಸ್ಟರ್ ಅಂಡ್ ಸೌಂಡ್ ಹಿಡಿದು ಎಲ್ಲರೂ ಒಮ್ಮತದಲ್ಲಿ ಒಂದು ಉದ್ದೇಶ ಕೆಲಸ ಮಾಡಿದ್ರೆ ಮಾತ್ರ ಇಂಡಸ್ಟ್ರಿ ಒಂದು ಚೈತನ್ಯ, ಪುನಶ್ಚೈತನ್ಯ ಸಿಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನಂದು. ಬೇಕಾದ್ರೆ ಅದರ ಬಗ್ಗೆ ಒಂದು ಡಿಸ್ಕಷನ್ ಆಗಬೇಕು ಅಂದ್ರೆ ಅದನ್ನು ಮಾಡ್ಬೋಣ. ಇವತ್ತಾರು ಯಾವಾಗ ಏಕತಾನತೆಯಲ್ಲಿ ಕೆಲಸ ಮಾಡ್ತೀವಿ, ತಾತ್ಸಾರ ಅನ್ನೋದು ನಮ್ಮ ಮೇಲೇನೆ, ನಮ್ಮವ್ರ ಮೇಲೇನೆ ಅಥವಾ ಕೀಳರ ಮೇನೋ ಏನೋ ಒಂದು ಗೊತ್ತಿಲ್ಲ, ಆ ಥರದ್ರಲ್ಲೇ ನಾವು ಒಂದಷ್ಟು ಭ್ರಮಿಸ್ಕೊಂಡಿದ್ದು ಕೂಡ ಕೆಲವೊಂದಷ್ಟು ವಿಚಾರಗಳು ನಡೆಯೋದಿಲ್ಲ ಆ್ಯಂಡ್ ಅನ್ಕೊಂಡಂಗೆ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಆ ಏನೇ ಸಂಕಷ್ಟಗಳು ಅಥವಾ ದುಷ್ಪರಿಣಾಮಗಳು ಅಥವಾ ಏನೇ ಅಡ್ಡಗಾಲುಗಳಿದ್ರು, ಅಡೆತಡೆಗಳಿದ್ರು, ಎಲ್ಲವನ್ನು ದಾಟಿ ಆಗಲೇ ನಮ್ಮ ಕೃಷ್ಣ ಹೇಳ್ದಂಗೆ ಒಂದು 4 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆ ಫುಟ್ಫಾಲ್ಸ್ ಆಗಿದೆ. ಎಲ್ಲನೂ ಲೈವ್ ಇದೆ, ಎಲ್ಲ ಗೊತ್ತಾಗುತ್ತೆ ನಿಮಗೆ, ಕ್ರಾಸ್ ಚೆಕ್ ಮಾಡ್ಕೋಬೋದು. 25 ದಿವಸದ ತನಕ ನಮ್ಮ ಸಿನಿಮಾನ ಪ್ರೀತಿಯಿಂದ ಬಂದು ಹರಿಸಿದಂಥ, ನಾನು ಅಂದರೆ ಸೋಷಿಯಲ್ ಮೀಡಿಯಾ ನಾನು ಸ್ವಲ್ಪ ಲೇಸಿ, ನಾನು ಜಾಸ್ತಿ ಯೂಸ್ ಮಾಡೋದು. ಬಟ್ ಲವ್ಲಿ ಸಿನಿಮಾ ರಿಲೀಸಿಗೆ ಮುಂಚೆಯಿಂದ ಒಂಚೂರು ಆ್ಯಕ್ಟಿವ್ ಆಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದವನು. ಇವತ್ತಿನ ತನಕ ಜನ ನೋಡಿ ಅವ್ರ ರಿವ್ಯೂ ಬರೆದು ಹಾಕಿದ್ದನ್ನು ಶೇರ್ ಮಾಡೋಕ್ಕಷ್ಟೇ ಬಳಸ್ತಾ ಇದ್ದೀನಿ. ಇವತ್ತು ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 50 ಸ್ಟೋರಿ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಕಮೆಂಟ್ಸ್ ಇರುತ್ತೆ, 100 ಮೆಸೇಜಸ್ಗಳಿರ್ತವೆ. ಇದು ಜನ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ ಏನಿದೆಯಲ್ಲ, ಜನ ಅಫ್ಕೋರ್ಸ್ ಒಂದು ರೀತಿಯಲ್ಲಿ ನೋಡೋದಾದ್ರೆ ನಮ್ಮ ತೆಲುಗು ಸಿನಿಮಾ ಒಂದು ಬಂದಾಗ ಮುಗಿದ ಜನ ನೋಡಿದಂಗೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಬಂದಿಲ್ಲ, ಒಬ್ಬ ಮಾತೆ. ಆದರೆ ನೋಡಲೇ ಇಲ್ಲ ಅನ್ನೋದಕ್ಕೆ ಸುಳ್ಳಂತೂ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಸಿನಿಮಾ 4 ಲಕ್ಷಕ್ಕೂ ಹೆಚ್ಚಿನ ಜನ ನೋಡಿದ್ದಾರೆ. ಅದಕ್ಕೆ ಆವ್ರೇಜ್ 150 ರೂಪಾಯಿ ಅಥವಾ 200 ರೂಪಾಯಿ ಟಿಕೆಟ್ ಪ್ರೈಸ್ ಅಂತ ಇಟ್ಕೊಳ್ಳಿ, ಕಲೆಕ್ಷನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾವೆಲ್ಲ ಸಂತೋಷವಾಗಿದ್ದೀವಿ. 25ನೇ ದಿವಸದ ತನಕ ಬರೋಕ್ಕಾಯ್ತು. ಇಲ್ಲಾಂದಿದ್ರೆ ಥಿಯೇಟರ್ ಅವರು ದಾಕ್ಷಿಣ್ಯಕ್ಕೆ ಇಟ್ಕೊಳ್ಳಲ್ಲ ಸಿನಿಮಾನ. ಆ್ಯಂಡ್ ಯಾರು ದಾಕ್ಷಿಣ್ಯಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ಶೋಗಳು ನಡೆಸಲ್ಲ, ಶೋಗಳು ಕೊಡಲ್ಲ. ಆ್ಯಂಡ್ ನಾನು ಒಂದು ಮಾತು ಹೇಳ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ರೆಂಟ್ ಕಟ್ಬಿಟ್ಟು ಅಂತ ಯಾವ ಸಿನಿಮಾ ಥಿಯೇಟ್ರನ್ನೂ ತೊಗೊಂಡಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ನಡೀತಾ ಇರೋದ್ರಿಂದ ಕಂಟಿನ್ಯೂ ಆಗಿದೆ ಸ್ಕ್ರೀನ್ಸು. ಇಲ್ಲಿ ಒಂದು ಸಿನಿಮಾ ನೋಡಿ ಯಾವುದೇ ಎಕ್ಸ್ಪೋಜರ್ ಅಥವಾ ಪ್ರಮೋಷನಲ್ ಕಂಟೆಂಟ್ ರೀಚ್ ಆಗ್ತಾ ಇರೋ ವಾತಾವರಣದಲ್ಲೂ ಸಿನಿಮಾ ಅದನ್ನು ಯಾರೋ ಒಬ್ಬರು ಹೋಗಿ ನೋಡಿ ಕೇಳಿ ಅವ್ರ ಮಾತನ್ನು ಕೇಳಿ ಮತ್ತೆ ಥಿಯೇಟ್ರಿಗೆ ಬಂದು ನೋಡಿದಂತಹ ಜನಕ್ಕೆ ಥ್ಯಾಂಕ್ಸ್ ಹೇಳೋ ಉದ್ದೇಶ. ಹಾಗಾಗಿ ಈ ಒಂದು ಸಕ್ಸಸ್ ಮೀಟು 25 ದಿವಸ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಮೈಲ್ ಸ್ಟೋನ್ ಇವತ್ತಿಗೆ. ಯಾಕಂದರೆ OTT ಇಂದ ಸಿನಿಮಾಗಳು ಕಳೆದೋಗಿದ್ದಾವೆ ಆ್ಯಂಡ್ OTTನೂ ದೊಡ್ಡ ಸವಾಲಾಗಿದೆ ಇವತ್ತು. ಸೊ ಇಂಥ ಒಂದು ಫೇಸಲ್ಲಿ 25ನೇ ದಿವಸದ ಆಚರಣೆ ತುಂಬ ಖುಷಿ ಕೊಟ್ಟಂಥ ವಿಷಯ. ಹಾಗಾಗಿ ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ನಮಗೆ ಜೊತೆ ನಿಂತಂಥ ಎಲ್ಲ ಮೀಡಿಯಾದವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾದವರಾಗಲಿ ನಿಮ್ಮೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ
ಅಫ್ಕೋರ್ಸ್ ನಿಮಗೆ ಎಂಗೇಜ್ಮೆಂಟು, ಚಾಲೆಂಜ್ಗಳು, ಟಾಸ್ಕ್ಗಳು ತುಂಬಾನೇ ಇತ್ತು. ಇದ್ರ ಜೊತೆನೂ ಈ ಟೈಮಲ್ಲೂ ನಮ್ಮ ಜೊತೆ ನಿಂತ್ರಿ, ಜೊತೆ ಕೊಟ್ಟವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಒಂದೇ ಒಂದು ಜಸ್ಟ್ ವಾಂಟ್ ಟು ಆ್ಯಡ್ ಒನ್ ಸ್ಮಾಲ್ ಥಿಂಗ್. ಯಾಕೆ ಕೃಷ್ಣ ಬಾಲು ಕನ್ನಡ ಸಿನಿಮಾಗಳಿಗೆ ಈ ಥರದ ಒಂದು ಅಂದರೆ ಏನೋ 5 ಗಂಟೆಗೆ ಒಂದು ಶೋ ನೋಡ್ಬಿಟ್ಟು 8 ಗಂಟೆ 9 ಗಂಟೆಗೆ ರಿವ್ಯೂ ಬರೀತಾರೆ ಒಂದಷ್ಟು ಜನ. ಕನ್ನಡ ಸಿನಿಮಾಗಳು ಯಾಕೆ ಮಾಡಲ್ಲ ಅಂದರೆ ಅವ್ರು ಯಾರು ಇಲ್ಲಿ ಬಂದು ಸಿಗಲ್ಲ, ಅಲ್ಲಿ ಗಾಸಿಪ್ ಮಾಡೋಕ್ಕೂ ಅವಕಾಶ ಇರಲ್ಲ, ಅಥವಾ ಯಾರು ಬಂದು ಮೀಟಿಂಗು ಇಂಟರ್ವ್ಯೂನು ಕೊಡಲ್ಲ. ಬಟ್ ಏನಂದರೆ ಅವರು ಕಲಾವಿದರಾಗೆ ಕಾಣಿಸ್ತಾರೆ. ಅವ್ರ ಎಂಟರ್ಟೈನ್ಮೆಂಟ್, ಅವ್ರನ್ನ ನೋಡಿ ಇಷ್ಟಪಡೋರಿಗೆ ಅವ್ರ ಸಿನಿಮಾ ನೋಡಿದ್ರೆ ಎಂಟರ್ಟೈನ್ಮೆಂಟ್. ಬಟ್ ನಮ್ಮಲ್ಲಿ ನಮ್ಮ ಕಲಾವಿದರ ಸಿನಿಮಾಗಳಿಗಿಂತ ಕಲಾವಿದರ ಪರ್ಸನಲ್ ಲೈಫ್ ಜಾಸ್ತಿ ಎಂಟರ್ಟೈನ್ ಮಾಡ್ತಿದೆ ಜನನ. ಹಾಗಾಗಿ ಅದ್ರ ಕಡೆ ಒಲವು ಜಾಸ್ತಿ ಇದೆ. ಸೊ ಇರಲಿ, ಇದು ಶಾಶ್ವತವಾದ ಫೇಸ್ ಏನಲ್ಲ. ದಿಸ್ ಟು ಶಾಲ್ ಪಾಸ್. ಅಂಡ್ ನೋಡೋಣ, ಇದೇ ಫೇಸೇ ಮುಂದುವರಿಯುತ್ತಂದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಅವಕಾಶಗಳು ಎಲ್ಲ ಕಡೆನೂ ಇದೆ. ಗಿಡ ಮದ್ದೆಲ್ಲ ಅಂತಾರಲ್ಲ, ಹಂಗೆ ಮೊದಲೆಲ್ಲ ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಇಂತಹ ವಾತಾವರಣದಲ್ಲಿ ನಾನು ನನ್ನ ಕಡೆಯಿಂದ ಅಂದರೆ ಒಂದು ಕಳೆದ 12-13 ವರ್ಷದಿಂದ ಮಾಧ್ಯಮದ ಮಿತ್ರರು ಅಥವಾ ಹಿರಿಯರು ನನ್ನನ್ನು ಗೈಡ್ ಮಾಡಿದಂಥ ಹಿರಿಯರು ಏನಿದ್ದೀರಿ ನೀವೆಲ್ಲರೂ ನಿಮಗೆ ಹೇಳೋದು ಅಥವಾ ಕೇಳ್ಕೊಳ್ಳೋದು, ಹೌದು ಗೊತ್ತು ನಡೀತಾ ಇದೆ, ವಿದ್ಯಮಾನಗಳು ತುಂಬ ಇದ್ದಾವೆ, ಅನಿವಾರ್ಯ ಕಾರಣಗಳಿಗೆ ನೀವು ಅಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಆದರೆ ಎಷ್ಟಂತ ಅದನ್ನೇ ಮಾತಾಡೋಣ. ಅಥವಾ ಅಲ್ಲೊಂದು ಏನೋ ಒಂದು ಕೆಟ್ಟ ದುರ್ಘಟನೆ ನಡೀತು ಅಂದರೆ ಆ ದುರ್ಘಟನೆಯಿಂದನೇ ಚಿತ್ರರಂಗನ, ಅಥವಾ ಅಷ್ಟು ಮಾತ್ರ ಚಿತ್ರರಂಗನ ಇಲ್ಲ ಅಲ್ವಾ? ತುಂಬ ಸಾವಿರ ಕುಟುಂಬಗಳಿದೆ, ಅವ್ರಿಗೆಲ್ಲ ಬದುಕು ಈ ಚಿತ್ರರಂಗ ಚೆನ್ನಾಗಿದ್ರೆ ಮಾತ್ರ. ಚಿತ್ರೋದ್ಯಮದಲ್ಲಿ ನಿರ್ಮಾಪಕರು ಹಲವು ಸಿನಿಮಾಗಳು ಮಾಡೋಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಮಾತ್ರ ಅವ್ರ ಬದುಕುಗಳು ಚೆನ್ನಾಗಿರುತ್ತೆ. ದಯವಿಟ್ಟು ಅವ್ರ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ, ಒತ್ತು ಕೊಡಿ, ಒಲವು ತೋರಿಸಿ ಅಂತ ಪ್ರೀತಿಯ ವಿನಃ ನಿಮ್ಮಲ್ಲಿ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಮೂಲಕ ಥಿಯೇಟರ್ಗೆ ಬಂದು ನೋಡಿದಂಥ ನಿಮ್ಮೆಲ್ಲರಿಗೂ ಪ್ರೇಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಆ್ಯಂಡ್ ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೃಷ್ಣ ಇನ್ನೊಂದಷ್ಟು ದಿವಸ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.